ನನ್ನ ಜೀವನದಲ್ಲೇ ಮೊದಲನೇ ಬಾರಿಗೆ ಭಾಷೆ ಗೊತ್ತಿಲ್ಲದೆ ಇರೋಂಥ ಜಾಗದಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಯಾವುದೋ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ ಸ್ಪಾಟಲ್ಲಿ ಫಸ್ಟ್ ಟೈಮ್ ಬಯೋಲುಮಿನೆಸೆನ್ಸ್ನ ನೋಡಿದೆ. ಅದು ಕೂಡ ಕೇವಲ 300 ರೂಪೀಸ್ ಪರ್ ಪರ್ಸನ್ಗೆ. ಸೊ ದಿಸ್ ಈಸ್ ಮೈ ಡೇ 2 ಆಫ್ ಎಕ್ಸ್ಪ್ಲೋರಿಂಗ್ ಫೋರ್ಟ್ ಕೊಚ್ಚಿ. ನೀವು ನೋಡ್ಬೋದು ಆಲ್ರೆಡಿ ಬೆವರ್ತಾ ಇದ್ದೀನಿ. ದ ಟೆಂಪ್ರೇಚರ್ ಹಿಯರ್ ಇಸ್ ವೆರಿ ಹೈ ಆ್ಯಂಡ್ ಇಟ್ಸ್ ವೆರಿ ಹ್ಯೂಮಿಡ್. ಸಿಕ್ಕಾಪಟ್ಟೆ ಶೆಕೆ ಕಿತ್ಕೋತಾ ಇದೆ. ಆ್ಯಂಡ್ ಐ ಹ್ಯಾವ್ ಕಮ್ ಟು ಅ ಬ್ಯೂಟಿಫುಲ್ ಪ್ಲೇಸ್ ಹಿಯರ್. ಈ ಒಂದು ಕೆಫೆ ಅಥವಾ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ದಿಸ್ ಇಸ್ ಕಾಲ್ಡ್ ಈಸ್ಟ್ ಇಂಡಿಯಾ ಕೆಫೆ ಅಂತ. ಇಂಗ್ಲೆಂಡಲ್ಲಿರುವಂಥ ಒಂದು ಲಂಡನ್ನ ವೈಬ್ ಕೊಡುತ್ತೆ ನಿಮಗೆ. ಅದೇ ಥರ ಸ್ಟ್ರೀಟ್ಸು, ಅದೇ ಥರ ಲ್ಯಾಂಪು, ಅದೇ ಥರ ಟೆಲಿಫೋನು. ಸೊ ಅದೇ ಥರದ ಸ್ಟ್ರೀಟ್ ನೇಮ್ಸ್ ಒಂದು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಐ ಆಮ್ ಇನ್ ಜಿಯೂ ಟೌನ್. ಸೊ ಈ ಜಿಯೂ ಟೌನಲ್ಲಿ ಏನಿದೆ ಅಂದರೆ ಇಂಡಿಯಾದ ಒನ್ ಆಫ್ ದ ಓಲ್ಡೆಸ್ಟ್ ಜಿಯೂ ಸೆಟಲ್ಮೆಂಟ್ಸ್ ಇದು. ಸೊ ಇಲ್ಲಿ ಇವಾಗ ಸದ್ಯಕ್ಕೆ ಯಾರೂ ಜಿಯೂಸ್ ಇರೋದಿಲ್ಲ, ಎಲ್ಲ ಬಿಟ್ಟೋಗಿದ್ದಾರೆ. ಬಟ್ ಆದ್ರೂ ಯು ಕ್ಯಾನ್ ಅವ್ರ ಕಲ್ಚರ್ ಏನಿದೆ, ಅವ್ರ ಬಿಲ್ಡಿಂಗ್ ಸ್ಟೈಲ್ ಏನಿದೆ, ಸೊ ಅವರ ಪ್ರೇಯರ್ ಮಾಡುವಂಥ ಸಿನಗೋಗ್ ಏನಿದೆ, ಅದೊಂದು ಎಲ್ಲನೂ ಕೂಡ ಹಾಗೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ನೌ ಅ ಫೇಮಸ್ ಶಾಪಿಂಗ್ ಪ್ಲೇಸ್. ಇಲ್ಲಿ ನೀವು ಸ್ಪೈಸಸ್ಸು, ಪರ್ಫ್ಯೂಮ್ಸು, ಆ್ಯಂಟಿಕ್ಸು, ಸೊ ಇದನ್ನೆಲ್ಲನೂ ಕೂಡ ನೀವು ಇಲ್ಲಿ ಶಾಪ್ ಮಾಡ್ಬೋದು. ಇವಾಗ ಸಿಕ್ಕಾಪಟ್ಟೆ ಒಳ್ಳೆ ಶಾಪಿಂಗ್ ಪ್ಲೇಸ್ ಆಗೋಗಿದೆ ಇಲ್ಲಿ. ನೋಡಿ ಇದೆಲ್ಲ ಬ್ಯೂಟಿ ಸೋಪ್ಗಳು. ಹೋಮ್ ಮೇಡ್ ಸ್ಯಾಂಡಲ್ ಇದೆ, ಲೈಮು, ಆಮೇಲೆ ಇದು ಜಾಸ್ಮಿನಿಂದ ಮಾಡಿರೋದು, ರೋಸು, ಲ್ಯಾವೆಂಡರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಆ್ಯಂಟಿಕ್ಸ್ ಕೂಡ ಸಿಗುತ್ತೆ ಈ ಸ್ಟೋರಲ್ಲಿ. ಸಚ್ ಬ್ಯೂಟಿಫುಲ್ ಆ್ಯಂಟಿಕ್ಸ್ ನೀವು ನೋಡ್ಬೋದು ಎಲ್ಲ ಕಡೆ. ಪ್ರತಿಯೊಂದು ಸ್ಟೋರಲ್ಲೂ ಬ್ಯೂಟಿಫುಲ್ ಆಗಿರುವಂಥ ಆ್ಯಂಟಿಕ್ಸ್ ಇದೆ ಇಲ್ಲಿ. ಸೊ ಇವಾಗ ನಾನಿದ್ದೀನಿ ಜಿಯೂ ಸ್ಟ್ರೀಟ್ನ ಎಂಡಲ್ಲಿರುವಂತಹ ಕಾಮನ್ವೆಲ್ತ್ ನೇಷನ್ಸಲ್ಲಿ ಓಲ್ಡೆಸ್ಟ್ ಆ್ಯಂಡ್ ಆ್ಯಕ್ಟಿವ್ ಸಿನಗಾಗಲ್ಲಿ. ಸೊ ದಿಸ್ ಈಸ್ ಅ ಸಿನಗಾಗ್ 15th ಸೆಂಚುರಿಲಿ ಜಿಯೂಸ್, ಪೋರ್ಚುಗೀಸು ಮತ್ತು ಸ್ಪ್ಯಾನಿಷ್ ಜಿಯೂಸ್ ಅವರು ಬಿಲ್ಡ್ ಮಾಡಿದ್ದು. ಇವತ್ತಿಗೂ ಕೂಡ ಆ್ಯಕ್ಟಿವ್ ಇದೆ. ಸೊ ಇದು ಸಂಡೇ ಹಾಲಿಡೇ. ದಿಸ್ ಏರಿಯಾ ಲುಕ್ಸ್ ಸೋ ಬ್ಯೂಟಿಫುಲ್. ನೀವು ಯಾವುದೇ ಆ್ಯಂಗಲಲ್ಲಿ ಫೋಟೋ ತೊಗೊಂಡ್ರು, ಯಾವುದೇ ಆ್ಯಂಗಲಲ್ಲಿ ನಿಂತ್ಕೊಂಡ್ರು, ಇನ್ಸ್ಟಾ ವರ್ಕ್, ಇಟ್ಸ್ ಬ್ಯೂಟಿಫುಲ್. ಸೊ ಒಳಗಡೆ ಫೋನ್ ಸ್ಟ್ಯಾಂಡ್ ಅಲೋ ಇರಲಿಲ್ಲ, ಜಸ್ಟ್ ಕ್ಯಾಮ್ರಾ ಅಲೋ ಇತ್ತು. ಸೊ ವಾಟ್ ಎವರ್ ಐ ಕುಡ್ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಓಲ್ಡೆಸ್ಟ್ ಸಿನೋಗಾಗಲ್ಲಿ ನೀವು ಪರ್ದೇಸಿ ಅಂತ ಕರಿತಾ ಇದ್ದಾರೆ. ಅದರಿಂದ ಪರ್ದೇಸಿ ಸಿನೋಗಾಗ್ ಅಂತ ಕರಿತಾ ಇದ್ರು. ಸೊ ಇಟ್ ವಾಸ್ ಬೇಸಿಕಲಿ ಬಿಲ್ಟ್ ಬೈ ಡಿಸೆಂಡೆಂಟ್ಸ್ ಆಫ್ ಸ್ಪ್ಯಾನಿಷ್, ಡಚ್ ಮತ್ತು ಇತರ ಯುರೋಪಿಯನ್ ಜ್ಯೂಸು. ಸೊ ಇದರದ ಸೆವರಲ್ ಫಂಕ್ಷನಿಂಗ್ ಇದೆ. ಏನಂದರೆ ಥ್ರೂಔಟ್ ದ ಸೆಂಚುರೀಸ್, ಸೊ ಒಂದು ಯುನೀಕ್ ರೆಕಾರ್ಡ್ ಆಫ್ ಜ್ಯೂಸ್ ಏನಿದ್ರೆ ಇಂಡಿಯಾದಲ್ಲಿ, ಅವ್ರ ರೆಕಾರ್ಡ್ಸ್ನ ಇಲ್ಲಿ ಪ್ರಿಸರ್ವ್ ಮಾಡೋ ಥರ ಇರುತ್ತೆ. ಆ್ಯಂಡ್ ಇದರಲ್ಲಿ ಕ್ಲಾಕ್ ಟವರ್ ಕೂಡ ನೀವು ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಲೇಟರ್ 1760 ಕ್ಲಾಕ್ ಟವರ್ನ ಆ್ಯಡ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆ ನೀವು ಇಲ್ಲಿ ಇದು ಪ್ರೇಯರ್ ಹಾಲ್ ಕೂಡ ಹೌದು. ಆ್ಯಂಡ್ ಒನ್ ಪಾರ್ಟ್ ಆಫ್ ಅಲ್ಲಿ ಸಿನಗಾಗ್ ಲೈಕ್ ಯುನೀಕ್ ನೀವು ಶ್ಯಾಂಡ್ಲಿಯರ್ಸ್ನ ನೋಡ್ಬೋದು. ಸೊ ಆ ಶ್ಯಾಂಡ್ಲಿಯರ್ಸ್ ಬಂದು ಇಲ್ಲಿನ ಮಹಾರಾಜ ಜ್ಯೂಸ್ ಅವ್ರಿಗೆ ಕೊಟ್ಟಿರುವಂಥದ್ದು. ಏನಕ್ಕೆ ಆ್ಯಸ್ ಅ ಗೆಸ್ಚರ್ ಆಫ್ ಹಾರ್ಮೋನಿ, ಸೊ ಬಿಟ್ವೀನ್ ಜ್ಯೂಸ್ ಆ್ಯಂಡ್ ಇಲ್ಲಿಯ ಆ ಕಾಲದ ರೂಲರ್ಸ್ ಮಧ್ಯದಲ್ಲಿರುವಂಥ ಹಾರ್ಮೋನಿ ಥರ. ಆ್ಯಂಡ್ ಪಾರ್ಟಲ್ಲಿ ಲಾಟ್ ಆಫ್ ಪೇಂಟಿಂಗ್ಸ್ ಇದೆ, ಹಳೆ ಕಾಲದ ಪೇಂಟಿಂಗ್ಸ್ ಇದೆ. ಸೊ ರೈಟ್ ಫ್ರಮ್ ಅರೈವಲ್ ಆಫ್ ಜ್ಯೂಸ್ ಇಲ್ಲಿಗೆ ಬರೋದ್ರಿಂದ ಹಿಡಿದು ಕೊನೆ ಮೂಮೆಂಟ್ವರೆಗೆ ಇಲ್ಲಿ ಬಿಟ್ಟು ಹೋಗೋವರೆಗೂ ಪ್ರತಿಯೊಂದು ಕೂಡ ಒಂದು ಪೇಂಟಿಂಗ್ ಮುಖಾಂತರ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಆ್ಯಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಇಟ್ಸ್ ವರ್ತ್ ಅ ವಿಸಿಟ್. ಸೊ 10 ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ ಇದೆ ಒಳಗೆ ಹೋಗಬೇಕು ಅಂದರೆ. ಸೊ ಅದನ್ನು ಕೊಟ್ಟು ನೀವು ಕೊಟ್ಟಿದ್ದಕ್ಕೂ ಕೂಡ ಯು ಕ್ಯಾನ್ ಸಿ ಅ ಯುನೀಕ್ ಸೈಡ್ ದಟ್ ಯು ಯೂಶಲಿ ಡೋಂಟ್ ಗೆಟ್ ಟು ಸಿ. ನನ್ನ ಹಾಸ್ಟೆಲ್ಗೆ ಅಟ್ಯಾಚ್ಡ್ ಆಗಿನೇ ಒಂದು ಕೆಫೆ ಇದೆ, ಕಲ್ಪ ಕೆಫೆ ಅಂತ. ಅಲ್ಲಿ ವರ್ಕ್ ಮಾಡೋದು ಕೂಡ ನಮ್ಮ ಕನ್ನಡಿಗರೇ. ಅವ್ರ ರೆಕಮೆಂಡೇಶನ್ ತಕ್ಕಂತೆ ಐ ಟ್ರೈಡ್ ಕೇರಳಾಸ್ ನೇಟಿವ್ ಡಿಶ್ ಪುಟ್ಟು. ಅದನ್ನು ತಿಂತ ನಾರ್ಮಲ್ ಆಗಿ ವಾಕ್ ಮಾಡ್ತಾ ಬ್ಯೂಟಿಫುಲ್ ಸ್ಟ್ರೀಟ್ಸ್ನ, ಕೆಫೆನ ಎಕ್ಸ್ಪ್ಲೋರ್ ಮಾಡ್ತಿದ್ದ ನನಗೆ ಒಂದು ವಿಷಯ ಗೊತ್ತಾಗುತ್ತೆ. ನಾನಿರೋ ಸ್ಪಾಟಿಂದ 20 ಕಿಲೋಮೀಟರ್ಸ್ ದೂರದಲ್ಲಿ ಎಲ್ಲೋ ಬ್ಯಾಕ್ ವಾಟರ್ಸಲ್ಲಿ ಬಯೋಲುಮಿನೆಸೆನ್ಸ್ ನಡೀತಿದೆ ಅಂತ. ಲೆಟ್ ಮಿ ಎಕ್ಸ್ಪ್ಲೇನ್ ಇನ್ ಸಿಂಪಲ್ ಟರ್ಮ್ಸ್ ವಾಟ್ ಇಸ್ ಬಯೋಲುಮಿನೆಸೆನ್ಸ್ ಅಂತ. ಒಂದು ಮೈಕ್ರೋಸ್ಕೋಪಿಕ್ ಪ್ಲಾಂಕ್ಟನ್ ಇದೆ, ಡೈನೋಫ್ಲಾಗೆಲೇಟ್ಸ್ ಅಂತ. ಇದು ಕೆಮಿಕಲ್ ರಿಯಾಕ್ಷನ್ ಟ್ರಿಗರ್ ಆದಾಗ ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬೇಸಿಕಲಿ ಡಿಸ್ಟರ್ಬೆನ್ಸ್ ಅಥವಾ ಮೂವ್ಮೆಂಟ್ ಇನ್ ವಾಟರ್ ಇದ್ದಾಗ ಇದು ಒಂದು ಬ್ಲೂ ಲೈಟ್ನ ಎಮಿಟ್ ಮಾಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಬಯೋಲುಮಿನೆಸೆನ್ಸ್. At this moment, I badly wished I had a scooty so that I could explore on my own. But ರಾತ್ರಿ 10 ಗಂಟೆ ಆಗಿತ್ತು. ಹಾಸ್ಟೆಲ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ. 250 ರೂಪೀಸ್ ಪರ್ ಪರ್ಸನ್ ಹಾಗೆ ಆಟೋ ನನ್ನ ಹಾಸ್ಟೆಲಿಂದನೇ ಬುಕ್ ಮಾಡಿಕೊಟ್ರು.
ನಾನು ನನ್ನ ಹಾಸ್ಟೆಲ್ ಮೇಟು ಈ ಒಂದು ವಂಡರ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಕಣ್ಣಾರೆ ನೋಡೋದಕ್ಕೆ ಹೊರಟ್ವಿ. ಇದು 20 ಕಿಲೋಮೀಟರ್ಸ್ ದೂರದಲ್ಲಿ ಕುಂಬಲಂಗಿ ಅನ್ನೋ ಒಂದು ಜಾಗದಲ್ಲಿ ನಡೀತಿದೆ. ಎಸ್, ದರ್ ಇಸ್ ಅ ವೆರಿ ಫೇಮಸ್ ಫಿಲ್ಮ್ ಕುಂಬಲಂಗಿ ನೈಟ್ಸ್ ಅಂತ. ಅದು ಇದೇ ಜಾಗದಲ್ಲಿ ಶೂಟ್ ಮಾಡಿದ್ವಿ. ಇಫ್ ಗಿವನ್ ಅ ಚಾನ್ಸ್ ಐ ವುಡ್ ಲವ್ ಟು ವಿಸಿಟ್ ದಿಸ್ ಪ್ಲೇಸ್ ಇನ್ ದ ಮಾರ್ನಿಂಗ್. ಯಾಕಂದರೆ ವೆರಿ ನ್ಯಾರೋ ಪ್ಯಾಚ್ ಆಫ್ ಲ್ಯಾಂಡ್, ಸುತ್ತಮುತ್ತ ಬ್ಯಾಕ್ ವಾಟರ್ಸ್ ನೋಡೋದಕ್ಕೆ ಒಂದು ಮಜಾ ಅದು. ಆಫ್ಟರ್ 1 hour ಆಫ್ ಜರ್ನಿ ವಿ ಫೈನಲಿ ರೀಚ್ಡ್ ಕುಂಬಳಂಗಿ. ಇಲ್ಲಿ ಹಲವಾರು ಕಡೆ ಈ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ನಡೆಯುತ್ತೆ. ಆದರೆ ಯಾವುದು ಸಮುದ್ರ, ಯಾವುದು ಬ್ಯಾಕ್ ವಾಟರ್, ಯಾರ್ದು ಪ್ರೈವೇಟ್ ಪ್ರಾಪರ್ಟಿ ಒಂದು ಗೊತ್ತಾಗೋದಿಲ್ಲ. ಸೊ ದಟ್ಸ್ ವೈ ಆನ್ ದ ಅಡ್ವೈಸ್ ಆಫ್ ಅವರ್ ಆಟೋ ಡ್ರೈವರ್ ಅವ್ರು ಕರ್ಕೊಂಡು ಹೋದಂಥ ಒಂದು ಸೀಕ್ರೆಟ್ ಸ್ಪಾಟ್ಗೆ ಹೋದ್ವಿ. ಇಲ್ಲಿ ಅವ್ರ ಫ್ರೆಂಡು ಬೋಟ್ ರೈಡ್ಗೆ ಕರ್ಕೊಂಡು ಹೋದ್ರು. ಇದು ಫಿಶ್ ಫಾರ್ಮ್. ಇಲ್ಲಿ ನಾವು ಆ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ನ ವಿಟ್ನೆಸ್ ಮಾಡ್ಬೋದು. ಈ ವಿಡಿಯೋ ಅದಕ್ಕೆ ಜಸ್ಟಿಸ್ ನೀಡೋದಿಲ್ಲ, ಆದರೆ ಕಣ್ಣಾರೆ ನೀವು ನೋಡಬೇಕು. ಇಟ್ ಈಸ್ ವೆರಿ ಸೇಫ್. ನೀರಲ್ಲಿ ಆಟ ಆಡಿದ್ವಿ, ಬೋಟಿಂದ ಕಾಲು ಹೊರಗೆ ಹಾಕಿದ್ವಿ. ವಿ ಕುಡ್ ಸಿ ಮ್ಯಾಜಿಕಲ್ ಲೈಟ್ಸ್ ಎವ್ರಿವೇರ್ ವಿ ಟಚ್ಡ್. ನಾವು ಟಚ್ ಮಾಡಿದಾಗ ಬರೋ ಲೈಟ್ ಬಿಟ್ಟು ಫಿಶ್ ಓಡಾಡ್ತಾ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಒಂದು ಸ್ಮಾಲ್ ಸ್ಪಾರ್ಕಲ್ ಆಫ್ ಲೈಟ್ ಕಾಣಿಸ್ತಾ ಇತ್ತು. ಆ್ಯಂಡ್ ದಟ್ ವಾಸ್ ರಿಯಲಿ ಮ್ಯಾಜಿಕಲ್. I absolutely fell in love with the experience. So because of multiple reasons, ಒಂದು ಇದು ನನ್ನ ಫಸ್ಟ್ ಟೈಮ್ ಆ್ಯಂಡ್ 30 minutes ಆಫ್ ಕ್ರೌಡ್ ಇಲ್ಲದೆ ಇರುವಂಥ ಒಂದು ಸೀಕ್ರೆಟ್ ಸ್ಪಾಟಲ್ಲಿ ಈ ಒಂದು ಫಿನಾಮಿನನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅದು ನನ್ನ ಲಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಫ್ ಯು ವಿಶ್ ಟು ಕ್ಯಾಪ್ಚರ್ ದೀಸ್ ಮೂಮೆಂಟ್ಸ್ ಇನ್ ಕ್ಯಾಮ್ರಾ ಡೆಫಿನೆಟ್ಲಿ ಕಷ್ಟ. ಯಾಕಂದರೆ ಕಂಪ್ಲೀಟ್ ಪಿಚ್ ಡಾರ್ಕಲ್ಲಿ ಈ ಒಂದು ಬಯೋಲುಮಿನೆಸೆನ್ಸ್ ಕಾಣಿಸೋದು. ಸೊ ಲೈಟ್ ಆನ್ ಮಾಡಿದ್ರೆ ಅದು ಕಾಣಿಸೋದಿಲ್ಲ, ಲೈಟ್ ಆಫ್ ಮಾಡಿಸಿದ್ರೆ ನಾವೇ ಕಾಣಿಸೋದಿಲ್ಲ. ಆ್ಯಂಡ್ ಬರೋ ಫೋಟೋಸ್ ಕೂಡ ಬ್ಲರಿ ಆಗಿದೆ. And this place is an example that we have to carry memories and not photographs and videos everywhere. ಆ್ಯಂಡ್ ನೀವು ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಫೋರ್ಟ್ ಕೊಚ್ಚಿಲಿರುವಂಥ ಪ್ರತಿಯೊಂದು ಹಾಸ್ಟೆಲ್ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ಗೆ ನಿಮಗೆ ಆಟೋನ ಬುಕ್ ಮಾಡಿ ಕೊಡ್ತಾರೆ. ಆ್ಯಂಡ್ ಈ ಒಂದು ಸೀಕ್ರೆಟ್ ಸ್ಪಾಟ್ನ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಐ ವಿಲ್ ಸೆಂಡ್ ಯು ದ ಡೀಟೇಲ್ಸ್ ಪರ್ಸ್ನಲಿ. ಯಾಕಂದರೆ ಇರೋದು ಚಿಕ್ಕ ಜಾಗದಲ್ಲಿ ಓವರ್ ಕ್ರೌಡ್ ಆಗಬಾರ್ದು ಅಂತ. ಹೌ ಮಚ್ ಡಿಡ್ ವಿ ಪೇ ಫಾರ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಅಂತ ನೋಡಿದ್ರೆ ಆಟೋಗೆ ಹಾಸ್ಟೆಲಿಂದ ಇಲ್ಲಿ ಸೀಕ್ರೆಟ್ ಸ್ಪಾಟ್ಗೆ ಕರ್ಕೊಂಡು ಬರೋದಕ್ಕೆ ಆ್ಯಂಡ್ ವಾಪಸ್ ಡ್ರಾಪ್ ಮಾಡೋದಕ್ಕೆ 250 per person ಕೊಟ್ವಿ. ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ನ ಕ್ರೌಡಿಂದ ದೂರ ತಮ್ಮ ಪ್ರೈವೇಟ್ ಫಾರ್ಮ್ನಲ್ಲಿ ಅವ್ರದ್ದೇ ಬೋಟಲ್ಲಿ ನಮಗೆ 30 minutes ಬೋಟ್ ರೈಡ್ ಕರ್ಕೊಂಡೋಗಿ ಅದ್ಭುತವಾಗಿ ಎಕ್ಸ್ಪೀರಿಯನ್ಸ್ ಮಾಡಿಸಿದಂಥ ಓನರ್ಗೆ 250 rupees per person ಕೊಟ್ವಿ. ಇದಾದ ನಂತರ ಆಸ್ ಯೂಶುವಲ್ ವಾಟರ್ ಮೆಟ್ರೋ ತೊಗೊಂಡು ಎರ್ನಾಕುಲಂ ಕಡೆಗೆ ಪಯಣ. ಯು ಕ್ಯಾನ್ ಇನ್ಕ್ಲೂಡ್ ದಿಸ್ ಬಯೋಲುಮಿನೆಸೆನ್ಸ್ ಪ್ಲಾನ್ ಆನ್ ಡೇ 1 night ಇಟ್ ಸೆಲ್ಫ್. ಇಲ್ಲಿಗೆ 2 days 1 night ಟ್ರಿಪ್ನ ಮುಕ್ತಾಯ. ಇದರ ಪಾರ್ಟ್ 1 ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಅದರಲ್ಲಿ ಡೇ 1 ಖರ್ಚು 2700 rupees ಆಗಿತ್ತು. ಡೇ 2 ಅಲ್ಲಿ ಏನು ಖರ್ಚಾಯಿತು ಅಂದರೆ 500 rupees ಫಾರ್ ಫುಡ್ ಆ್ಯಂಡ್ 500 rupees ಫಾರ್ ಬಯೋಲುಮಿನೆಸೆನ್ಸ್. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ 200-300 rupees ಎಕ್ಸ್ಟ್ರಾ ಇಟ್ಕೊಂಡ್ರು ಕೂಡ ಅಂಡರ್ 3500 rupees ನೀವು ಅದ್ಭುತವಾದ ಟ್ರಿಪ್ನ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತೊಂದು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.